ನಿಮ್ಮ ನೆಚ್ಚಿನ TV5 ಸಹಯೋಗದೊಂದಿಗೆ ರೈಟ್ ಕೇರ್ ಸಂಸ್ಥೆ ಇಂಟರ್ನ್ಯಾಷನಲ್ ಎಜುಕೇಷನ್ ಎಕ್ಸ್ಪೋನ ಹಮ್ಮಿಕೊಂಡಿದೆ. SSLC PUC ನಂತರ ಹಣಕಾಸಿನ ಸಮಸ್ಯೆ, ಮುಂದೆ ಏನು ಓದಬೇಕು ಅನ್ನೋ ಗೊಂದಲ, ಹೀಗೆ ಹಲವು ಸಮಸ್ಯೆಗಳಿಗೆ ಎಜುಕೇಷನ್ ಎಕ್ಸ್ಪೋದಲ್ಲಿ ನಿಮಗೆ ಖಂಡಿತ ಪರಿಹಾರ ಸಿಗುತ್ತೆ. ಇಂದಿನಿಂದ ಕಾರ್ಯಕ್ರಮ ಅದ್ಧೂರಿಯಾಗಿ ಶುರುವಾಗಿದ್ದು ಇನ್ನೂ 2 ದಿನಗಳ ಕಾಲ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಸೆಂಟ್ರಲ್ ಕಾಲೇಜಿನಲ್ಲಿ ನಡೆಯಲಿದೆ. ನೋಡ್ತಾ ಇದ್ದೀರಿ, ಎಜುಕೇಷನ್ ಎಕ್ಸ್ಪೋ TV5 ಸಹಯೋಗದಲ್ಲಿ ರೈಟ್ ಕೇರ್ ಎಜುಕೇಷನ್ ಸಂಸ್ಥೆ ವತಿಯಿಂದ ಒಂದು ಎಕ್ಸ್ಪೋ ಆರಂಭ ಆಗಿದೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಆವರಣದಲ್ಲೇ ಇರುವಂತಹ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಈ ಒಂದು ಎಕ್ಸ್ಪೋ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ. ಒಂದು ಕಡೆ SSLC PUC ನಂತರ ಮುಂದೇನು ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥ ಗೊಂದಲ. ಯಾಕೆಂದರೆ ಈಗಾಗಲೇ ಪೂರಕ ಪರೀಕ್ಷೆ ಕೂಡ ನಡೀತಾ ಇದೆ PUCದು. ಈಗಾಗಲೇ SSLC PUC ರಿಸಲ್ಟ್ಸ್ ಬಂದಿದೆ. ಯಾವ ಸ್ಟ್ರೀಮ್ನಲ್ಲಿ ಓದಬೇಕು, ಮುಂದೆ ಏನಾಗಬೇಕು ಭವಿಷ್ಯ, ಈ ಕನಸನ್ನು ಹೊತ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ TV5 ಸಹಯೋಗದಲ್ಲಿ ಈ ಒಂದು ಅದ್ಭುತವಾದಂಥ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೊ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಸಾಮಾಜಿಕ ಕಳಕಳಿ ಇರುವಂಥ ಒಂದು ಕಾರ್ಯಕ್ರಮ ಅಂತ ಅನಿಸುತ್ತೆ. TV5ನವ್ರಿಗೆ ಅಭಿನಂದನೆಗಳು. ಇಂಥ ಕಾರ್ಯಕ್ರಮಗಳನ್ನ ನೀವು ಇನ್ನೂ ಹೆಚ್ಚಾಗಿ ಮಾಡಿ. ಯಾಕೆಂದರೆ ಎಷ್ಟೋ ಮಕ್ಕಳುಗಳಿಗೆ ಅವರೆಲ್ಲ ಹೇಳ್ದಂಗೆ ಮಾರ್ಕ್ಸ್ ಒಳ್ಳೆಯ ರೀತಿಯ ಮಾರ್ಕ್ಸ್ ತೊಗೊಂಡಿರ್ತಾರೆ. ಅವರಿಗೆ ಮುಂದೆ ವಿದ್ಯಾಭ್ಯಾಸನ ಮಾಡೋದಕ್ಕೆ ಅವ್ರ ಕೈಲಿ ಹಣಕಾಸಿನ ಕೊರತೆ ಇರುತ್ತೆ. ಅಂಥವ್ರಿಗೆ ಎಲ್ಲೆಲ್ಲಿ ಸ್ಕಾಲರ್ಶಿಪ್ಗಳು ಸಿಗ್ತಾ ಇದೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಯಾವ ರೀತಿಯ ಮೆರಿಟ್ ಇರೋರಿಗೆ ಯಾವ ರೀತಿಯ ಸಹಾಯ ಸಿಗುತ್ತೆ ಅನ್ನೋದನ್ನ ಈ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟು ನೀವು ಇದನ್ನ ಹುಡುಗರುಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ತಿಳಿಸ್ಕೊಡ್ತಾ ಇದ್ದೀರಾ. ಇದೊಂದು ಒಳ್ಳೆ ಕೆಲಸ. ಇಂಥ ಹೆಚ್ಚಿನ ಕೆಲಸಗಳನ್ನು TV5ನವರು ಮಾಡಲಿ ಅಂತ ಆಶಿಸ್ತೇನೆ. ಈಗ TV5ನವರು ತುಂಬ ಒಂದು ಉತ್ತಮವಾದಂಥ ಇದೊಂದು ಸಾಮಾಜಿಕ ಕಳಕಳಿ ಇರುವಂಥ ಒಂದು ಕಾರ್ಯಕ್ರಮ ಅಂತ ಅನಿಸುತ್ತೆ. TV5ನವರಿಗೆ the smart technology which has developed in the recent years. ಈ ಥರ ಸಂದರ್ಭದಲ್ಲಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಕಾಲರ್ಶಿಪ್ ಅಥವಾ ನಾಮಿನಲ್ ಫೀಸ್ ಅಫೋರ್ಡ್ ಮಾಡುವಂತಹ ಡಿಸರ್ವಿಂಗ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಐ ರಿಯಲಿ ಕಂಗ್ರ್ಯಾಚುಲೇಟ್ TV5 and also the entire team having worked for this program. And first of all, I would like to speak few things about the scope of engineering today, because engineering, we have affiliated colleges in Karnataka, around 220 affiliated colleges which comes under Vishweshwaraya Technological Universities. We have deemed to be universities, we have deemed universities. ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ನಟ ಧನಂಜಯ್ ಹಾಗೂ KPCC ಜನರಲ್ ಸೆಕ್ರೆಟರಿ ಶಿವಣ್ಣ ಜೊತೆ ನಮ್ಮ ಪ್ರತಿನಿಧಿ ಅಂಕಿತಾ ಒಂದು ಚಿಟ್ಚಾಟನ್ನು ಕೂಡ ನಡೆಸಿದ್ದಾರೆ. ಬನ್ನಿ ನೋಡೋಣ. ರೈಟ್ ಕೇರ್ ಹಾಗೂ TV5 ಸಹಯೋಗದಲ್ಲಿ ನಡೀತಾ ಇರುವಂಥ ಎಜುಕೇಷನ್ ಎಕ್ಸ್ಪೋ ಕಾರ್ಯಕ್ರಮಕ್ಕೆ ನಮ್ಮ ಡಾಲಿ ಧನಂಜಯ ಅವರು ಆಗಮಿಸಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ. ಅವರು ಒನ್ಸ್ ಅಪಾನ್ ಎ ಟೈಮ್ ಎಂಜಿನಿಯರಿಂಗ್ ಓದಿರೋವಂಥವ್ರು. ಸೊ ಸಹಜವಾಗಿ ಆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಕಾಲೇಜ್ ಆಯ್ಕೆ ಮಾಡೋದಾಗಿರ್ಬೋದು, ಅಥವಾ ಸೀಟ್ ಸೆಲೆಕ್ಷನ್ ಆಗಿರ್ಬೋದು, ಕೋರ್ಸ್ ಸೆಲೆಕ್ಷನ್ ಆಗಿರ್ಬೋದು, ಅಥವಾ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಯೋಚನೆ ಮಾಡಿರ್ಬೋದು. ಅವ್ರ ಹತ್ರನೇ ಕೇಳೋಣ. ಹಾಯ್ ಧನಂಜಯ ಅವರೇ, ಈ ಎಕ್ಸ್ಪೋ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಇಲ್ಲಿ ಒಂದೇ ವೇದಿಕೆಯಲ್ಲಿ ಸಾಕಷ್ಟು ಕಾಲೇಜಸ್ನ ತರುವಂಥ ಒಂದು ಪ್ರಯತ್ನ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಿಜವಾಗ್ಲೂ ತುಂಬ ಒಳ್ಳೆ ಇನಿಷಿಯೇಟಿವ್. ಯಾಕೆಂದರೆ ನಾನು ಫಸ್ಟ್ ಬರ್ತಿದ್ದಂಗೆ ಇಲ್ಲಿ ಖುಷಿಯಾಗಿದ್ದು ರೂರಲ್ ಏರಿಯಾಸಲ್ಲಿ ತುಂಬ ಟ್ಯಾಲೆಂಟೆಡ್ ಹುಡುಗರು, ಎಷ್ಟೊಂದು ಜನಕ್ಕೆ ಫ್ರೀ ಎಜುಕೇಷನ್ ಕೂಡ ಇದೆ ಅಂತ. ಅಂದರೆ ಮೊದಲೆಲ್ಲ ಒಂದು ಸಿಸ್ಟಮ್ ಇರೋದು ಎಷ್ಟೋ ಅಂದರೆ ಹೆಂಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಓದಬೇಕು, ಹುಡುಗನ ಹತ್ರ ಫೀಸ್ ಕಟ್ಟೋಕ್ಕೆ ದುಡ್ಡಿರಲ್ಲ, ಸ್ವಲ್ಪ ದುಡ್ಡಿರುತ್ತೆ. ಅವ್ನಿಗೆಲ್ಲೋ ಒಬ್ಬರು ಪ್ರಿನ್ಸಿಪಲ್ಲೋ ಯಾರೋ ಒಬ್ಬರು ಅಥವಾ ಒಬ್ಬರು ಲೆಕ್ಚರರೋ ಯಾರೋ ಒಬ್ಬರು ರೀಚಲ್ಲಿರೋರು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಹತ್ರ ಇರೋದಿಷ್ಟು ಅಂದಾಗ ಅವರೇನೋ ಮಾತಾಡಿ ಕಟ್ಟಿಸ್ಕೊಂಡು ಸ್ಕೂಲಿಗೆ ಸೇರಿಸ್ಕೊಳ್ಳೋರು. ಇದು ತುಂಬ ವರ್ಷಗಳ ಹಿಂದೆ. ಅದಾದಮೇಲೆ ಮಧ್ಯೆ ಆಲ್ಮೋಸ್ಟ್ ಹಂಗೆ ರೀಚ್ ಆಗೋಕ್ಕಾಗಲ್ಲ. ಫಿಕ್ಸ್ಡ್ ಫೀಸ್ ಅಂತ ಇರುತ್ತೆ, ಇನ್ನೇನೋ ಇರುತ್ತೆ, ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಒಳಗೆ ಹೋಗೋಕ್ಕಾಗಲ್ಲ. ಆ ಥರದ ಪರಿಸ್ಥಿತಿಗಳಿವೆ. ಏನಾದರೂ ನಿಮ್ಮ ಕಾಲೇಜ್ ಡೇಸ್ ಆ ಜರ್ನಿ ನೆನಪಾಯ್ತಾ ಹೆಂಗೆ? ಇಲ್ಲ, ಇಲ್ಲಿ ಕುತ್ಕೊಂಡು ಅದೇ ಯೋಚನೆ ಮಾಡ್ತಾ ಇದ್ದೆ. ಅಂದರೆ ನಾನು ಈಗ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಡಾಕ್ಟರ್ ಆಗಬೇಕು ಅಂತ ಇದ್ದಿದ್ದು. ಬಟ್ ಅವತ್ತಿಗೆ
ಒಳ್ಳೆ ರ್ಯಾಂಕಿಂಗ್ ಇದ್ರೂ ತುಂಬ ಗೌರ್ಮೆಂಟ್ ಸೀಟ್ಸು ಅಥವಾ ಗೌರ್ಮೆಂಟ್ ಏಡೆಡ್ ಸೀಟ್ಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟೊಂದು ಫೀಸ್ ಇರ್ತಿತ್ತು ಅಥವಾ ಅಷ್ಟು ಎಜುಕೇಷನ್ ಲೋನ್ ಸಿಗುತ್ತಾ ಅನ್ನೋ ಒಂದು ಯೋಚನೆ ಕೂಡ ಮಾಡೋಕ್ಕಾಗಲಿಲ್ಲ. ಮೋಸ್ಟ್ಲಿ ಈ ಥರ ಆಪರ್ಚುನಿಟೀಸ್ ಇದ್ದಿದ್ದರೆ ಮೋಸ್ಟ್ಲಿ ಇವಾಗ ಇಂಜಿನಿಯರ್ ಆಗಿ ಹೆಂಗೆ ಆ್ಯಕ್ಟ್ರಾಗಿ ನನಗೆ ಡಾಕ್ಟ್ರಾಗಿ ಆ್ಯಕ್ಟ್ರಾಗಿರ್ತಿದೆ ಮೋಸ್ಟ್ಲಿ. ಬೇಕು ಅಂದರೆ ಎಸ್ಪೆಷಲಿ ಈಗ ಹಳ್ಳಿ ಕಡೆಯಿಂದ ಬರೋರಿಗೆ ಹುಡುಗರುಗಳಿಗೆಲ್ಲ ಅಷ್ಟು ಗೊತ್ತಾಗಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅವರು ಇನ್ನೂ PUC ಓದ್ತಿರ್ತಾರೆ, ಆಮೇಲೆ ತಂದೆ ತಾಯಿ ಕೂಡ ರೈತರಿರ್ತಾರೆ, ಅಲ್ಲೇ ಸ್ಮಾಲ್ ಟೌನು ಹಳ್ಳಿಗಳಲ್ಲಿ ಇರ್ತಾರೆ. ಅವ್ರಿಗೊಂದು ಈ ಥರದೊಂದು ಇನ್ಫಾರ್ಮೇಷನ್ ಕೊಡೋವಂಥದ್ದು ಖುಷಿಯಾಗುತ್ತೆ. ಕರೆಕ್ಟ್. ಮೋಸ್ಟ್ಲಿ ಇಂಥ ಪ್ರಯತ್ನಗಳು ಇನ್ನೂ ರೂರಲ್ ಏರಿಯಾಸಲ್ಲಿ ಹೆಚ್ಚಾದರೆ ಬಹುಶಃ ಇನ್ನೂ ತಲುಪುವಂಥವ್ರಿಗೆ ತಲುಪತ್ತೆ. ಎಲ್ಲ ಸ್ಮಾಲ್ ಟೌನ್ಗಳಲ್ಲೂ ಈ ಥರದೊಂದು ಪ್ರಯತ್ನಗಳು ಶುರುವಾದರೆ ಸೊ ದಟ್ ಊರುಗಳಿಗೂ ರೀಚ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸಾಕಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿ ಒಂದಷ್ಟು ಸಪೋರ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಡಾಲಿ ಧನಂಜಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಅಂಕಿತಾ ಗೌಡ, TV5. ಎಸ್, ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ಆಗಮಿಸಿರೋದು ನಮ್ಮ KPCC ಜನರಲ್ ಸೆಕ್ರೆಟರಿ ಆಗಿರುವಂಥ ಶಿವಣ್ಣ ಸರ್. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಭಾಳ ಸಂತೋಷ ಆಗ್ತಾ ಇದೆ. ರೈಟ್ ಕೇರ್ ಇನ್ಸ್ಟಿಟ್ಯೂಷನ್ನು ನಿಜವಾದ ರೈಟ್ ಕಾಸ್ಗೋಸ್ಕರ, ಎಸ್ಪೆಷಲಿ ಫಾರ್ ವಿಲೇಜ್ ಸ್ಟೂಡೆಂಟ್ಸ್, ರೂರಲ್ ಸ್ಟೂಡೆಂಟ್ಸ್ಗೋಸ್ಕರ ಒಂದು ಒಳ್ಳೆ ಇನಿಷಿಯೇಟ್ ಮಾಡಿದೆ. ಅದಕ್ಕಾಗಿ ಫಸ್ಟು ನಾನು ರೈಟ್ ಕೇರನ್ನು ಮತ್ತು ಅವರ ಸಹಯೋಗಿ ಇರ್ತಕ್ಕಂಥ TV5 ಮತ್ತು ರೇಡಿಯೋ ಮಿರ್ಚಿ ಸಂಸ್ಥೆಗಳನ್ನು ಅತ್ಯಂತ ಗ್ರಾಮೀಣ ಮಕ್ಕಳ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳ ಪರವಾಗಿ ಅವ್ರನ್ನ ಅಭಿನಂದಿಸ್ತೇನೆ. ಏನು ಹೇಳ್ತೀರಾ? ಓಲ್ಡ್ ಇಸ್ ಎ ವಿಲೇಜ್. ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಮತ್ತು ಅವ್ರಿಗಿರ್ತಕ್ಕಂಥ ಅವಕಾಶಗಳಿಗೆ ಮುಕ್ತವಾದ ಬಾಗಿಲನ್ನು ತೆಗೆದುಕೊಳ್ಳತಕ್ಕಂಥ ಒಂದು ಒಳ್ಳೆ ವಿನೂತನವಾದ ಕಾರ್ಯಕ್ರಮವನ್ನು ರೈಟ್ ಕೇರ್ ಸಂಸ್ಥೆ TV5 ಮಾಡ್ತಾ ಇರೋದು ಕೂಡ ನಿಜವೂ ಕೂಡ ಶ್ಲಾಘನೀಯವಾದ ಕಾರ್ಯಕ್ರಮ. ಗ್ರಾಮೀಣ ಪ್ರದೇಶದ ಮಕ್ಕಳು ಅವರಲ್ಲಿರ್ತಕ್ಕಂಥ ಹಿಂಜರಿಕೆ, ಇಂಗ್ಲೀಷ್ ಭಾಷೆ ಬಗ್ಗೆ ಇರ್ತಕ್ಕಂಥ ಹಿಂಜರಿಕೆ ಮತ್ತಿತರ ಒಂದು ತೊಂದರೆಗಳಿಂದ ಅವರು ಎಕ್ಸ್ಪೋಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಎಕ್ಸ್ಪೋಸ್ ಮಾಡಿ ಅವ್ರನ್ನ ನೀವು ಬೇರೆ ಬೇರೆ ವಿದೇಶಿ ಸಂಸ್ಥೆಗಳಲ್ಲಿ ಓದ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಈ ಸಂಸ್ಥೆಗಳೊಂದು ಪ್ರಯತ್ನ ಇದೆಯಲ್ಲ, ಪ್ರಾಮಾಣಿಕ ಪ್ರಯತ್ನ, ನಿಜಕ್ಕೂ ಕೂಡ ಇದು ಅತ್ಯುತ್ತಮವಾದ ಕಾರ್ಯಕ್ರಮ. ಸರ್ಕಾರಗಳು ಈ ಥರದ ಕಾರ್ಯಕ್ರಮ ಮಾಡಬೇಕು. ಸರ್ಕಾರ ರೈಟ್ ಕೇರು ಮತ್ತು TV5 ಇನ್ನಿತರ ಸಹಯೋಗಿ ಸಂಸ್ಥೆಗಳ ಜೊತೆಗೆ ಸಹಕಾರ ನೀಡಿದಾಗ ಇದು ಗ್ರಾಮೀಣ ಪ್ರದೇಶದ ಮಕ್ಕಳಿರ್ತಕ್ಕಂಥ ಒಂದು ವಿಪುಲವಾದ ಅವಕಾಶವನ್ನು ಕಲ್ಪಿಸ್ಕೊಡ್ಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು KPCC ಜನರಲ್ ಸೆಕ್ರೆಟರಿ ಆಗಿರುವಂಥ ಶಿವಣ್ಣ ಸರ್ ಮಾತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಅಂಕಿತಾ ಗೌಡ, TV5.